ವರ್ಷ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಆಗಿರುವಂತಹದನ್ನ ನಾವು ಅನುಭವಿಸಿದ್ದೇವೆ. ಮುಖ್ಯವಾಗಿ ಇದರಲ್ಲಿ ಸುಮಾರು ಒಂದು 9 ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆ ಹಾನಿ ಆಗಿದೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಮಟ್ಟಿಗೆ ಬೆಳೆ ಹಾನಿ ಆಗಿದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟಾರೆ ವಾಡಿಕೆಗಿಂತ ಬಹಳ ತೀವ್ರ ಬದಲಾವಣೆ ಇಲ್ಲ. ವಾಡಿಕೆ ಅಷ್ಟೇ ಅಂದಾಜು ಮಳೆ ಆಗಿದೆ. ಆದರೆ ಆದಂತಹ ಮಳೆ ಕೆಲವೇ ದಿನಗಳ ಅವಧಿಯಲ್ಲಿ ಆಗಿದ್ದರಿಂದ ಬೆಳೆ ಹಾನಿ ವ್ಯಾಪಕವಾಗಿ ಆಗಿದೆ. ಸೊ ಕಾನ್ಸಂಟ್ರೇಟೆಡ್ ರೈನ್ಫಾಲ್ ಈ ಕಾರಣದಿಂದ ಈ ವರ್ಷ ನಾವು ಬೆಳೆ ಹಾನಿಯನ್ನ ಅನುಭವಿಸಿದ್ದೇವೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ತೀರ್ಮಾನದಂತೆ ನಾವು ತಳಮಟ್ಟದಲ್ಲಿ ಮೊದಲಿಗೆ ಒಂದು ಪ್ರಾಥಮಿಕ ಸಮೀಕ್ಷೆ ಐಲೈನ್ ಎಸ್ಟಿಮೇಟ್ ಮಾಡ್ತೇವೆ. ಅದನ್ನ ಮಾಡಿ ಅದರ ಆಧಾರದ ಮೇಲೆ ಎಗೇನ್ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಂತೆ ಜಂಟಿ ಸಮೀಕ್ಷೆ ಮಾಡುವಂತ ಕೆಲಸವನ್ನ ಮಾಡಿ ಕಂದಾಯ ಇಲಾಖೆ, ಕೃಷಿ, ತೋಟಗಾರಿಕೆ ಹಾಗೂ ಇತರೆ ಇಲಾಖೆಗಳು ಎಲ್ಲ ಇಲಾಖೆಗಳ ಸಹಕಾರದಿಂದ ಜಂಟಿ ಸಮೀಕ್ಷೆಯನ್ನು ಕೂಡ ಮಾಡಿ ನಿಖರವಾಗಿ ಬೆಳೆ ಹಾನಿಯನ್ನ ತಳಮಟ್ಟದಲ್ಲಿ ಅಂದಾಜು ಮಾಡಿ ಯಾವ ರೈತರದ್ದು ಯಾವ ಬೆಳೆ ಹಾನಿ ಆಗಿದೆ ಅನ್ನುವಂಥ ಪಟ್ಟಿಯನ್ನ ತಯಾರು ಮಾಡಿ ಅವುಗಳನ್ನ ಗ್ರಾಮ ಚಾವಡಿ ಅಂದ್ರೆ ಗ್ರಾಮ ಪಂಚಾಯಿತಿ ಕಡೆನೂ ಕೂಡ ಆ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಿ, ನಮ್ಮ ಆನ್ಲೈನ್ ಅಲ್ಲೂ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಿ, ಅಲ್ಲಿ ಯಾರ್ದಾದ್ರೂ ಆಬ್ಜೆಕ್ಷನ್ಸ್ ಇದ್ರೆ, ಸರಿ ತಪ್ಪುಗಳಿದ್ರೆ ಅವರಿಗೆ ಆಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಅದನ್ನ ರೆಕ್ಟಿಫಿಕೇಶನ್ ಸಹ ಮಾಡಿ ಈಗಾಗಲೇ ಇಂತಹ ಸುಮಾರು ಒಟ್ಟು 14,24,124 ರೈತರಿಗೆ ನಾವು ನಮ್ಮ SDRF ನಾರ್ಮ್ಸ್ ಪ್ರಕಾರವಾಗಿ 1,218 ಕೋಟಿ SDRF ನಾರ್ಮ್ಸ್ ಪ್ರಕಾರವಾಗಿ ಈಗಾಗಲೇ ನಾವು ಅವರಿಗೆ ಹಣವನ್ನ ಪಾವತಿ ಮಾಡಿದ್ದೇವೆ. ಈ 1,218 ಕೋಟಿಯಲ್ಲಿ ಬಹುತೇಕ ಅವರ ರೈತರ ಅಕೌಂಟಿಗೆ ಹಣ ಈಗಾಗಲೇ ಸಂದಾಯ ಆಗಿದೆ. ಅಲ್ಲಿ ಏನಾದರೂ ಕೆಲವ್ರದ್ದು ಆಧಾರ್ ಮಿಸ್ ಮ್ಯಾಚ್ ಕಾರಣದಿಂದ ಅಥವಾ ಅಕೌಂಟ್ ಅಲ್ಲಿ ಡೀಟೇಲ್ಸ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು 2, 3, 4, 5% ಬ್ಯಾಲೆನ್ಸ್ ಇರಬಹುದು. ಅದನ್ನ ಅಲ್ಲಲ್ಲೇ ರೆಕ್ಟಿಫಿಕೇಶನ್ ಮಾಡಿ ಅವರ ಅಕೌಂಟಿಗೆ ಪೇಮೆಂಟ್ ಆಗುತ್ತೆ. ಆದ್ರೆ ರೈತರ ಬೇಡಿಕೆ ಹಾಗೂ ನಮ್ಮ ಎಲ್ಲ ಈ ಬಾಧಿತ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಆಯಾ ಜಿಲ್ಲೆಗಳ ಮಂತ್ರಿಗಳು ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ಇದು ನಾರ್ಮ್ಸ್ ಪ್ರಕಾರ ನಾವೇನ್ ಪರಿಹಾರ ಕೊಡ್ತಾ ಇದ್ದೇವೆ, ಹೆಚ್ಚುವರಿ ಸಾಲೋದಿಲ್ಲ, ಇನ್ನೂ ಹೆಚ್ಚುವರಿ ಪರಿಹಾರ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಸಂಪುಟದಲ್ಲಿ ಚರ್ಚೆ ಮಾಡಿ ಹಾಗೂ ಗುಲ್ಬರ್ಗಾದಲ್ಲೂ ಕೂಡ ಇದನ್ನ ಚರ್ಚೆ ಮಾಡಿ ಈ ಎಲ್ಲಾ ಬಾಧಿತ ರೈತರಿಗೆ ಒಂದೊಂದು ಹೆಕ್ಟೇರ್ಗೆ 8,500 ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡ್ತಕ್ಕಂತಹ ಮುಖ್ಯಮಂತ್ರಿಗಳ ಪರಿಹಾರ ಯೋಜನೆಯನ್ನು ಕೂಡ ರೂಪಿಸಿ ಇವತ್ತು ಅದನ್ನ ಚಾಲನೆ ಅಂದ್ರೆ ರೈತರ ಅಕೌಂಟಿಗೆ ಪಾವತಿ ಮಾಡತಕ್ಕಂತಹ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಇವತ್ತು 14,24,124 ರೈತರಿಗೆ 1,033 ಕೋಟಿ ಹಣವನ್ನ ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅವರ ಅಕೌಂಟಿಗೆ ವರ್ಗ ಮಾಡತಕ್ಕಂತದಕ್ಕೆ DBT ಮುಖಾಂತರ ಹೆಚ್ಚುವರಿ ಪರಿಹಾರ ಪಾವತಿ ಮಾಡುವಂತದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಈ ಹಣ ಇವತ್ತು ಸಂಜೆ ಹಾಗೂ ನಾಳೆ ಒಳಗಡೆ ರೈತರ ಅಕೌಂಟಿಗೆ ಸೇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ 1,033 ಕೋಟಿ 60 ಲಕ್ಷ ರೂಪಾಯಿ ಹಣವನ್ನ ರೈತರ ಅಕೌಂಟಿಗೆ ಪಾವತಿ ಮಾಡತಕ್ಕಂತಹ ಕಾರ್ಯಕ್ರಮ ಇದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.